ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಬರ್ರಿ ಸ್ನೇಹಿತರೆ, ಇವತ್ತಿನ ಒಂದು ಲಾಗ್ ರೆಸಿಪಿಯೊಂದಿಗೆ ಸ್ಟಾರ್ಟ್ ಆಗೈತಿ. ಮೈಸೂರು ಬಜ್ಜಿ ಮಾಡಿದ್ದೆ. ನಮ್ಮ ಧಾರವಾಡದಾಗ ಇದಕ್ಕೆ ಮೈಸೂರು ಬಜ್ಜಿನ ಅಂತಾರೆ. ಕೆಲವೊಂದು ಕಡೆ ಬೇರೆ ಬೇರೆ ಮೈಸೂರು ಬೋಂಡ ಮತ್ತೇನೇನೋ ಅಂತಾರೆ. ಸೊ ನಾವಂತೂ ಮೈಸೂರು ಬಜ್ಜಿ ಅಂತೀವಿ. ಮತ್ತು ನನ್ನ ಮೋಸ್ಟ್ ಫೇವ್ರೇಟ್ ಬಜ್ಜಿ ಅನ್ಬೋದು, ಅದನ್ನು ಮಾಡಿದ್ದೆ. ಅದರ ರೆಸಿಪಿನ ನಿಮ್ಮ ಜೊತೆ ನಾನು ಇವತ್ತು ಕಂಪ್ಲೀಟಾಗಿ ಶೇರ್ ಮಾಡಕತ್ತೀನಿ. ಸಖತ್ತಾಗಿ ಸ್ಪಾಂಜಿಯಾಗಿ, ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಸಖತ್ತಾಗಿ ಬರ್ತಾವೆ. ಬರ್ರಿ ಯಾವ ರೀತಿ ಮಾಡೋದು ನೋಡೇ ಬಿಡೋಣಂತ. ನೀವು ಕೂಡ ಮನ್ಯಾಗ ಟ್ರೈ ಮಾಡಿರಿ, ಎಲ್ಲರಿಗೂ ತುಂಬ ಇಷ್ಟ ಆಗ್ತಾವೆ. ಸೊ ಮೊದಲಿಗೆ ಒಂದು ಬೌಲ್ ತೊಗೋಬೇಕ್ರಿ. ಅಂದ್ರೆ ನಾವು ಮೊದಲಿಗೆ ಹಿಟ್ಟು ಕಲಿಸ್ಬೇಕಾಗ್ತೈತಿ. ನಾವು ಯಾವಾಗ ಮಾಡ್ತೀವಲ್ಲ ಅದಕ್ಕಿಂತ ಒಂದು 4 ತಾಸರ ಮುಂಚೆ ಕಲಿಸ್ಬೇಕು, ಅಂದ್ರೆ ಮಸ್ತ್ ಬರ್ತಾವೆ. ಅದಕ್ಕೋಸ್ಕರ ಮೊದಲಿಗೆ ಹಿಟ್ಟು ಕಲಿಸ್ಬೇಕು. ಅದಕ್ಕೋಸ್ಕರ ಮೊದಲಿಗೆ ಇಲ್ಲೇ ನಾನು 1 ಕಪ್ಪಷ್ಟು ಮೊಸರನ್ನ ತೊಗೊಳಕತ್ತೀನಿ ನೋಡ್ರಿ. ನೋಡ್ತಾ ಇದ್ದೀರಲ್ಲ, ಈಗ ಮೊಸರಿನ ಡಬ್ಬಿ ಏನೈತಲ್ರಿ, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ, ಅಂದರೆ ಇನ್ನೂ ಮೊಸರು ಐತ್ರಿ ಅದ್ರೊಳಗೆ, ಅದನ್ನು ಕೂಡ ತೊಗೊಳ್ತೀನಿ. ನೀವು ಮಜ್ಜಿಗೆ ಇದ್ದರೂ ಕೂಡ ಮಜ್ಜಿಗೆ ಒಳಗೂ ಹಿಟ್ಟನ್ನು ಕಲಿಸ್ಕೊಳ್ಬೋದು, ಅದು ಕೂಡ ಇನ್ನೂ ಚಲೋ ಆಗ್ತೈತಿ. ಮತ್ತು ನಾನಿಲ್ಲೇ ಮೊಸರನ್ನ ತೊಗೊಂಡು ಅದ್ರೊಳಗೆ ಹಿಟ್ಟನ್ನು ಕಲ್ಸಾಕತ್ತೀನಿ. ಸೊ ಮೊಸರು ತೊಗೊಂಡು ಆದ ನಂತರ ಇದಕ್ಕೆ ನಾವೇನು ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಡುಗೆ ಸೋಡಾ ರೀ. ಅಡುಗೆ ಸೋಡಾ ಕಂಪಲ್ಸರಿ ಹಾಕಬೇಕು ಇದಕ್ಕೆ, ಅಂದ್ರೆ ಸ್ಪಾಂಜಿಯಾಗಿ ಬರ್ತಾವೆ ಅಂತ ಹೇಳ್ಬೋದು. ಅಂದ್ರೆ ಹೋಟೆಲ್ ಸ್ಟೈಲ್ ಒಳಗೆ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ. ಅದಕ್ಕೋಸ್ಕರ ಇಲ್ಲೇ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾನ ನಾವಿಲ್ಲೇ ಸೇರಿಸ್ಕೋಬೇಕು ಸ್ನೇಹಿತರೆ. ಸೇರಿಸ್ಕೊಂಡು ಇವನ್ನ ಚೆನ್ನಾಗಿ ಬೀಟ್ ಮಾಡ್ಬೇಕ್ರಿ. ನೀವು ಇದೇ ಟೈಮ್ ಒಳಗೆ ಒಂದು ಅರ್ಧ ಚಮಚ ಸಕ್ಕರೆನೂ ಹಾಕ್ಕೋಬೇಕು. ನಾನು ನಂತರದಲ್ಲಿ ಹಾಕ್ಕೊಳ್ತೀನಿ. ನೀವು ಇದೇ ಟೈಮಲ್ಲಿ ಹಾಕ್ಕೊಂಡ್ರೆ ಕಲರಿಗೋಸ್ಕರ ಮತ್ತು ಮೊಸರು ಹಾಕಿರ್ತೀವಲ್ರಿ, ಸೊ ಟೇಸ್ಟ್ ಬ್ಯಾಲೆನ್ಸ್ ಆಗಿ ಬರ್ತೈತಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡಿದ್ಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆನೂ ಕೂಡ ಸೇರಿಸ್ಬೇಕು. ಅಡುಗೆ ಎಣ್ಣೆ ಸೇರಿಸೋದ್ರಿಂದ ಏನಾಗ್ತೈತೆ ಅಂದ್ರೆ ಸಾಫ್ಟಾಗಿ ಬರ್ತಾವ್ರಿ. ನಮ್ಮ ಮೈಸೂರು ಬಜ್ಜಿ ಒಳಗಡೆಯಿಂದ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರ್ತಾವೆ. ಅದಕ್ಕೋಸ್ಕರ 2 ಸ್ಪೂನ್ ಎಣ್ಣೆ ಅಂತೂ ಹಾಕಲೇಬೇಕು. ಹಾಕಿ ಚೆನ್ನಾಗಿ ಇದನ್ನು ಮತ್ತೊಂದು ಸರಿ ಎಲ್ಲ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ ನಂತರ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲೇ ಸೇರಿಸ್ಕೊಳ್ತೀನಿ. ಅಥವಾ ಈ ಒಂದು ಮೊಸರಿನ ಮಿಶ್ರಣಕ್ಕೆ ಎಷ್ಟು ಬೇಕಷ್ಟು ನೀವು ಮೈದಾನ ಸೇರಿಸ್ಕೊಳ್ಬೋದು. ಸೊ ನಾನಿಲ್ಲೇ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಜರಡಿ ಹಿಡ್ದ ಇಟ್ಟಿರ್ತೀನಿ, ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಡ್ದಿಲ್ಲ ಅಂದರೆ ಜರಡಿ ಹಿಡಿದು ತಗೋರಿ. ಮತ್ತು ಗೋಧಿ ಹಿಟ್ಲೇನೂ ಮಾಡ್ತಾರೆ, ಬಟ್ ಟೇಸ್ಟ್ ವೈಸ್ ನೋಡಿದ್ರೆ ಮೈದಾ ಹಿಟ್ಟ ಚಲೋ ಅಂತ ಹೇಳ್ಬೋದು. ಯಾವಾಗಾದ್ರೂ ಒಮ್ಮೆ ಮಾಡ್ತಿರ್ತೀವಿ, ಸೊ ಮೈದಾ ಹಿಟ್ಲೇನ ಮಾಡಿದ್ರೆ ವೆರಿ ಟೇಸ್ಟಿಯಾಗಿ ಪಕ್ಕ ಹೋಟೆಲ್ನಾಗ ಹೆಂಗಿರ್ತಾವಲ್ಲ ಹಂಗೆ ನಮಗೆ ಸಿಗ್ತಾವೆ ಅನ್ಬೋದು ರುಚಿಯಾಗಿ. ಅದಕ್ಕೋಸ್ಕರ ನಾನು ಇಲ್ಲೇ ಮೈದಾ ಹಿಟ್ಟನ್ನ ತೊಗೊಂಡೀನಿ. ಮತ್ತು ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೋತೀನಿ. ಅಕ್ಕಿ ಹಿಟ್ಟಿನಂದ್ರೆ ನಮ್ಗೆ ಹೊರಗಡೆ ಲೇಯರ್ ಸಖತ್ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಅದಕ್ಕೋಸ್ಕರ ನಾನಿಲ್ಲೇ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡೀನಿ. ಬಟ್ ಇದು ಆಪ್ಷನಲ್, ನಿಮಗೆ ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡಬಹುದು, ಪರವಾಗಿಲ್ಲ. ಬಟ್ ಹಾಕಿದ್ರೆ ಸ್ವಲ್ಪ ಕ್ರಂಚಿ ಕ್ರಿಸ್ಪಿಯಾಗಿ ಬರ್ತಾವೆ. ಅದಕ್ಕೋಸ್ಕರ ಈಗೇನೈತಿ, ಮಸ್ತಾಗಿ ಕೈಲೇನ ನೀಟಾಗಿ ಮಿಕ್ಸ್ ಆಕೈತಿದೆ. ಹೀಗಾಗಿ ಕೈಲೇನ ಚೆನ್ನಾಗಿ ಕಲಿಸ್ಕೊಳ್ರಿ. ನಾವು ಹಾಕಿದಂಥ ಮೊಸರೊಳಗೆ ನಾವು ತೊಗೊಂಡಂಥ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನಾವು ಇದನ್ನು ಕಲಿಸ್ಕೋಬೇಕು. ಮತ್ತು ಕಡಿಮೆ ಅನಿಸ್ಪ ಅಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು, ಪರವಾಗಿಲ್ಲ. ಇಲ್ಲ ನೀವು ಇನ್ನೊಂಚೂರು ಮೊಸರು ಹಾಕೋತೀನಿ ಅಂದರೂ ಪರವಾಗಿಲ್ಲ. ಸೊ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಮಗೆ ಯಾವ ರೀತಿ ಬೇಕಲ್ಲ ಆ ಹದಕ್ಕೆ ಬರೋವರೆಗೆ ಸ್ವಲ್ಪ ನೀರು ಹಾಕಿ ನಾನು ಕಲಸಿದ ಮೇಲೆ 3 ಇಂದ 4 ನಿಮಿಷ ಈ ರೀತಿ ಹಿಟ್ಟನ್ನು ಬೀಟ್ ಮಾಡ್ಬೇಕ್ರಿ. ಈ ರೀತಿ ಕಲಸಲೇಬೇಕು, ಅಂದ್ರೆ ಮಾತ್ರ ಮಸ್ತಾಗಿ ಉಬ್ಬಿ ಬರ್ತಾವೆ ನೋಡ್ರಿ. ಸ್ಪಾಂಜಿಯಾಗಿ ಒಳಗಡೆ ಬ್ರೆಡ್ ಟೈಪ್ ಬರ್ತಾವ್ರಿ ಮೈಸೂರು ಬಜ್ಜಿ. ಹೀಗಾಗಿ ಇದನ್ನು ಈ ಥರ ಬೀಟ್ ಮಾಡಲೇಬೇಕು. ಮತ್ತು ಹಿಟ್ಟು ಹದಕ್ಕನ ಇರಬೇಕು. ನಮಗೆ ಕೈಯಾಗಿ ತಗೊಂಡು ಒಂದು ರೌಂಡಾಗಿ ಬಜ್ಜಿ ಬಿಡುವಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಒಳಗನ ಇದು ಇರಬೇಕಾಗ್ತೈತಿ. ಸೊ ನೋಡ್ರಿ, ನಾನು ಹೇಳಿದೆ ನಿಮ್ಗೆ ಸಕ್ಕರೆನ ನಾನು ಹಾಕೋದನ್ನು ಅವಾಗ ಮರ್ತಿದ್ದೆ. ಸೊ ಈಗ ಹಾಕಿದೆ, ಒಂದು ಒಳ್ಳೆ ಕಲರ್ನೂ ಆಗಿರ್ಬೋದು, ಹಾಗೇನ ಟೇಸ್ಟ್ ವೈಸ್ ಒಂಥರ ಬ್ಯಾಲೆನ್ಸ್ ಆಗಿ ಚೆನ್ನಾಗಿ ಬರ್ತಾವಂತ ಹೇಳಿ ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡಿ ನಾವು ಇದನ್ನು ಕನಿಷ್ಠ ಏನಿಲ್ಲಂದರೂ 3 ಇಂದ 4 ತಾಸರ ಇಡಬೇಕ್ರಿ. ಅಂದರೆ ನಮಗೆ ಪರ್ಫೆಕ್ಟ್ ಆದ ಮೈಸೂರು ಬಜ್ಜಿ ಸಿಗ್ತಾವಂತ ಹೇಳಿ. ಇಲ್ಲಪ್ಪ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ 1.5 ಇಂದ 2 ತಾಸಾದರೂ ಇಡ್ರಿ. ನಾನು ಅದನ್ನು ಕಲಿಸಿಟ್ಟು ಏನೋ ಕೆಲಸ ಮಾಡ್ತಿದ್ದೆ, ನಮ್ಮ ತಂಗಿ ಬಂದ್ಲು ನೋಡ್ರಿ. ನನಗೆ ಕಾಲ್ ಮಾಡಿದ್ಲಕ್ಕಿ, ಅಂದ್ರೆ ಮಾವಿನ ಹಣ್ಣಿನ ಗೋಡೌನಕ್ಕೆ ಹೋಗಿದ್ಲು. ನನಗೆ ಕಾಲ್ ಮಾಡಿದ್ಲು ಮಾವಿನ ಹಣ್ಣು ತರಲೇನಂತ. ಸೊ ತೊಗೊಂಡು ಬಾ ನನಗೂ 1 ಡಜನ್, ನಾನು ಇನ್ನೊಂದು ಸರಿ ಸ್ವೀಕರಣೆ ಮಾಡ್ತೀನಿ ಅಂದೆ.
ಅದಕ್ಕೋಸ್ಕರ ತೊಗೊಂಡು ಬಂದ್ಲು. ಮತ್ತು ನರಗುಂದದಿಂದ ಇವತ್ತು ನಮ್ಮ ಭಾರತಿ ಚಿಕ್ಕಮ್ಮ ಅವ್ರು ಬರೋರು ಇದ್ದರು. ಅವ್ರದ್ದು ಸ್ವಲ್ಪ ಕೆಲಸ ಇತ್ತು ಧಾರವಾಡದಾಗ, ಬರೋರು ಇದ್ದರು. ಹೀಗಾಗಿ ಅವ್ರು ಅಂತಿದ್ರು ಅಂದ್ರೆ ಚಲೋ ಸಿಗ್ತಾವೆ ಅನ್ನೋದ್ಲೆ ಅಂದ್ರೆ ಹೌದನ ಇಲ್ಲ ಆ ಥರ ಸಿಗೋದಿಲ್ಲ ಅಂದಾಗ ಅವ್ರಿಗೂ ಒಂದೊಂದು ಡಜನ್ ತೊಗೊಂಡು ಬಂದಿದ್ಲು ನೋಡ್ರಿ. ಈ ಥರ ಅದಾವೆ. ಈ ಮಾವಿನ ಹಣ್ಣು ಹೆಂಗೆ ಅಂದ್ರೆ ರೀ, ಪೌಡರ್ ಅಥವಾ ಕೆಮಿಕಲ್ ಹಾಕಿ ಹಣ್ಣು ಮಾಡಂಗಿಲ್ಲ. ಇವ್ರು ಭತ್ತ ಹುಲ್ಲು ಇರ್ತೈತಲ್ರಿ, ಅದ್ರೊಳಗನ ಆರ್ಗ್ಯಾನಿಕ್ ಆಗಿನ ಇದನ್ನು ಹಣ್ಣು ಮಾಡಿಸ್ತಾರೆ. ಅಂದ್ರೆ ಗೋಡೌನ್ ಐತ್ರಿ ಇಲ್ಲಿ ನಮ್ಮ ಮನೆ ಹತ್ರನ, ಅಲ್ಲೇ ಗೋಡೌನ್ ಒಳಗನ ಹಣ್ಣು ಹಾಕಿರ್ತಾರೆ, ಅಲ್ಲೇ ತಂದಿರ್ತಾಳೆ ತಂಗಿ. ಅದಕ್ಕೋಸ್ಕರ ಅವ್ರಿಗೆ ಅಂದ್ರೆ ಅಕ್ಕರಿಗೆ ಒಂದು ಡಜನು, ಭಾರತಿ ಚಿಕ್ಕಮ್ಮರಿಗೆ ಒಂದು ಡಜನು, ತನಗೊಂದು ಡಜನು, ನನಗೊಂದು ಡಜನು ತೊಗೊಂಡು ಬಂದಿದ್ಲು. ಮಸ್ತ್ ಅಂದ್ರೆ ಮಸ್ತ್ ಇದ್ದು ರೀ ಹಣ್ಣು. ಅಂದ್ರೆ ಪರಿಮಳನ ಹಂಗೆ ಬರಾಕತ್ತಿದ್ರಿ, ಆಕೆ ಹೆಂಗೆ ಕವರ್ ಬಿಚ್ಚಾಕತ್ತಿದ್ಲಲ್ಲ ಹಂಗೆ ಪರಿಮಳ ಬರಾಕತ್ತಿದ್ಲು. ಇಲ್ಲಿ ನಾವು ಭಾರತಿ ಚಿಕ್ಕಮ್ಮರು ಏನು ಬಂದಿದ್ರಲ್ರಿ, ಯಾವ ಕೆಲಸದ ಮೇಲೆ ಬಂದಿದ್ರು ಅದನ್ನು ಮಾತಾಡಕತ್ತಿದ್ವಿ. ಬಟ್ ಅದನ್ನು ಶೇರ್ ಮಾಡೋ ಹಾಗಿರಲಿಲ್ಲ. ಹೀಗಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ಅದ್ರ ಜೊತೆಗೆ ವಿಡಿಯೋ ತೊಗೊಳತ್ತೀನಿ ನೋಡ್ರಿ. ಹಣ್ಣಂತೂ ಸೂಪರಾಗಿದ್ವು. ಮಾವಿನ ಹಣ್ಣಿನ ಪರಿಮಳ ಆಗುತ್ತಲ್ಲ ಮಸ್ತ್ ಬರಾಕತ್ತಿತ್ತು ನೋಡ್ರಿ. ಮತ್ತು ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದೊಂದು ಹುಲ್ ಕಡ್ಡಿ ಕೂಡ ಅದ್ರೊಳಗೆ ಕಾಣಿಸ್ತಾ ಇರ್ಬೋದು. ಅಂದ್ರೆ ಆರ್ಗ್ಯಾನಿಕ್ ಆಗೇನೆ ಇವನ್ನ ಹಣ್ಣು ಮಾಡಿಸ್ತಾರೆ ರೀ. ಚಲೋ ಇರ್ತಾವೆ, ಟೇಸ್ಟ್ ಅದು ಮಸ್ತ್ ಇರ್ತಾವೆ. ಮತ್ತು ನಾವು ಒಂದೇ ಸರ ತೊಗೊಂಡು ಬಂದು ಒಂದೇ ಸರ ಸ್ವೀಕರಣೆ ಮಾಡೀವಿ. ಮತ್ತು ಇನ್ನೊಂದು ಸರಿ ಮಾಡಿಬಿಟ್ರೆ ಅದು ಮತ್ತು ಮಳೆ ಚಲೋ ಆತಂದ್ರೆ ತಿನ್ನೋಕದು ಆಗಂಗಿಲ್ಲ. ಸರಿ ಬಿಡು ತಂದುಬಿಡು ನನಗೂ ಒಂದು ಡಜನ್ ಅಂತಂದಿದ್ದೆ. ಸೊ ತೊಗೊಂಡು ಬಂದ್ಲು. ಮತ್ತು ನಮ್ಮ ಭಾರತಿ ಚಿಕ್ಕಮ್ಮ ಅವ್ರ ದೊಡ್ಡ ಮಗಳ ಭೂಮಿಕಾರಿ ನಮ್ಮ ತಂಗಿ ಮೊನ್ನೆ ಬಂದಿದ್ರೆ ಶೇರ್ ಮಾಡಿದ್ದೆ ನಿಮಗೆ. ಮತ್ತು ಭೂಮಿಕಾ BMS ಮಾಡಕತ್ತಾಳೆ ಬೆಂಗಳೂರಲ್ಲಿ ಅಂತಲೂ ಹೇಳಿದ್ದೆ. ಆಕೆ BMS 3rd ಇಯರ್ದ ರಿಸಲ್ಟ್ ಡಿಸ್ಟಿಂಕ್ಷನ್ ಮಾಡ್ಯಾಳ್ರಿ. ನಮ್ಮ ಕಾಕಾರ ಮಾರ್ಕ್ಸ್ ಕಾರ್ಡ್ ತೋರಿಸಿದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನನಗೆ. ಮತ್ತು ಅಷ್ಟೇ ಹೆಮ್ಮೆ ಕೂಡ ಆಯಿತು. ಡಿಸ್ಟಿಂಕ್ಷನ್ ಅಂದ್ರೆ ಸಾಮಾನ್ಯ ಅಲ್ಲಲ್ರಿ, ಅದ್ರಾಗ BMS ಕೋರ್ಸ್ ಅಂದ್ರೆ ನಿಜವಾಗ್ಲೂ ಪ್ರೌಡ್ ಫೀಲ್ ಆಯ್ತು ನೋಡ್ರಿ ಸ್ನೇಹಿತರೆ. ಸುರಕ್ಕ ಫೋನ್ ಮಾಡಿದ್ಲು. ಚಲೋ ಆತು ಬಿಡುವ, ಖುಷಿ ಆತು. ಟೀಚರ್ ಕೆಲಸ ನೀ ಕಲ್ತಿದ್ದಕ್ಕೂ ಅದಕ್ಕೆ ಚಲೋ ಆತು ತಗೋ ಹೋಗಂದೆ. ಇಲ್ಲಿ ನಮ್ಮ ಅಕ್ಕಂದು ಹೇಳಕತ್ತಿದ್ದೆ ರೀ ನಾನು. ನರಗುಂದೊಳ ನಮ್ಮ ಅಕ್ಕ ಇರ್ತಾಳೆ, ನಮ್ಮ ದೊಡ್ಡಪ್ಪನ ಮಗಳ ಕಸ್ತೂರಿ ಅಕ್ಕ ಗೊತ್ತೈತಿ. ಆಕಿ ಏನೈತಲ್ಲ ಜಾಬಿಗೆ ಹೊಂಟಾಳ್ರಿ. ಮೊನ್ನೆ ಮಂಡೆಯಿಂದ ಹೊಂಟಾಳು. ಟೀಚರ್, ಯಾಕಂದ್ರೆ ಆಕಿದ್ದು B.Ed ಆಗೈತೆ ರೀ. B.Ed ಆಗೈತೆ ಆಕಿದ್ದು. ಮದುವೆ ಆದಮೇಲೆ ಸ್ವಲ್ಪ ದಿವ್ಸ ಹೋಗಿದ್ಲ ರೀ. ಆಮೇಲೆ ಮಕ್ಳು ಅದು ಮತ್ತು ಅತ್ತಿ ಮಾವಾಗ ಏಜ್ ಆತಂದು ಬಿಟ್ಲ. ಈಗ ಹೊಂಟಾಳಂತ ಖುಷಿ ಆಯ್ತು. ಮತ್ತು ಅಷ್ಟೆಲ್ಲ ಆದಮೇಲೆ ನಮ್ಮ ತಂಗಿ ಹೋದಾದ ನಂತರ ನಾನು ಸ್ವಲ್ಪ ಕೆಲಸ ಇದ್ವು ಮಾಡಿಕೊಂಡೆ. ಆಮೇಲೆ ಏನೈತಿ ಸಾಯಂಕಾಲ ಟೈಮಿಗೆ ಅಂದ್ರೆ ಒಂದು 2-3 ತಾಸು ಆದಮೇಲೆ ನಾನೇ ಮೈಸೂರು ಬಜ್ಜಿಗೆ ಹಿಟ್ಟು ಕಲಿಸಿಟ್ಟಿದ್ದೆ ಅಲ್ರಿ. ಸೊ ಅದಕ್ಕೆ ಈಗ ಮತ್ತೆ ಏನೇನೆಲ್ಲ ಹಾಕ್ತಾಯಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ. ಮೊದಲಿಗೆ ನಾವು ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಜೀರಿಗೆ ಹಾಕ್ಕೋಬೇಕ್ರಿ. 1 ಸ್ಪೂನಷ್ಟು ಜೀರಿಗೆ, ನಾರ್ಮಲ್ ಜೀರಿಗೆನ ಹಾಕ್ಕೋಬೇಕು. ಹಾಗೇನ ಒಂದು ಅರ್ಧ ಸ್ಪೂನಷ್ಟು ಸಣ್ಣಗೆ ಹೆಚ್ಚಿದ ಹಸಿ ಶುಂಠಿ ಮತ್ತು 1-2 ಹಸಿ ಮೆಣಸಿನ್ಕಾಯಿ. ಇವು ಖಾರ ಇಲ್ಲರಿ, ಹೀಗಾಗಿ ಹಾಕ್ಕೊಂಡೀನಿ. ಮತ್ತೊಂದಿಷ್ಟು ಕರಿಬೇವು, ಅದು 1-2 ಸ್ಪೂನ್ ಆಗ್ಬೋದು, ಅದನ್ನು ಕೂಡ ಸಣ್ಣಗೆ ಹೆಚ್ಚಾಕೀನಿ. ಮತ್ತು 1-2-3 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡೀನಿ. ನೀವಿಲ್ಲಿ ಬೇಕಂದ್ರೆ ಹಸಿ ಕೊಬ್ಬರಿ ಚೂರು ಕೂಡ ಹಾಕ್ಕೊಳ್ಬೋದು. ನನ್ನ ಕಡೆ ಹಸಿ ಕೊಬ್ಬರಿ ಇರಲಿಲ್ಲ, ಹೀಗಾಗಿ ನಾನು ಇವಿಷ್ಟು ಹಾಕ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋರಿದ್ರೆ ಮೆಣಸಿನ್ಕಾಯಿನೂ ಸ್ಕಿಪ್ ಮಾಡೋದು ಒಳ್ಳೆಯದನ್ನು. ನಾನು ಇವು ಅಷ್ಟೊಂದು ಖಾರ ಇಲ್ಲ ಅಂಥೇಳಿ ಹಾಕ್ಕೊಂಡೆ ರೀ. ಮತ್ತು ಈಗೇನೈತಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೀಟ್ ಮಾಡ್ಕೊಳ್ಬೇಕ್ರಿ. ನಾವು ಮೊದಲಿಗೆ ಏನೈತಿ ಬರೀ ಉಪ್ಪು, ಸೋಡಾ, ಎಣ್ಣೆ ಹಾಕಿ ಕಲಸಿ ಇಟ್ಟಿದ್ವಿ ಹಿಟ್ಟಿಗೆ. ಈಗೇನೈತಿ ಇವನ್ನೆಲ್ಲನೂ ಹಾಕಿ ಮಸ್ತಾಗೆ ಒಂದು ಸರಿ ಮಿಕ್ಸ್ ಮಾಡಿ ಇಡಬೇಕ್ರಿ. ನೀವು ಬೇಕಂದ್ರೆ ಅಜ್ವಾಯಿನ ಹಾಕ್ಕೋಬೋದು, ಸ್ವಲ್ಪ ಇಂಗಿನ ಪೌಡರು ಸೇರಿಸ್ಕೊಳ್ಬೋದು, ಆಪ್ಷನಲ್ ರೀ. ನಾನು ಅವನೇನು ಹಾಕಿಲ್ಲ. ಈಗ ಮಸ್ತಾಗೆ ಮತ್ತೆ ಬೀಟ್ ಮಾಡ್ತೇನೆ ನೋಡ್ರಿ. ಇದನ್ನು ಬೀಟ್ ಮಾಡಿ ಮತ್ತು ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಟು ಇದಕ್ಕೆ ಕಾಂಬಿನೇಷನ್ ಆಗುವಾಗೆ ಒಂದು ಚಟ್ನಿ ಕೂಡ ಮಾಡ್ಕೊಳ್ಳೋಣ ಸ್ನೇಹಿತರೆ. ಚಟ್ನಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಮತ್ತು ಅದರೊಳಗೆ ತುರಿದಿದ್ದ ಕೊಬ್ಬರಿನ, ಹಸಿ ಕೊಬ್ಬರಿ ತುರಿದಿದ್ದೈತಿ. ಒಂದು ಅರ್ಧ ಹೋಳ್ಗೆ, 1 ತೆಂಗಿನಕಾಯಿ ಒಳಗೆ ಅರ್ಧ ತೆಂಗಿನಕಾಯಿ ಅನ್ಬೋದು, ಅಷ್ಟನ್ನು ನಾನಿಲ್ಲೇ ತುರಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5-6 ಎಲೆ ಅನ್ಬೋದು ಕರಿಬೇವಿನ ಸೊಪ್ಪು, ಅದನ್ನು ಹಾಕ್ಕೊಳ್ತೀನಿ. ಹಾಗೇನ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದ ಅದನ್ನು ಕೂಡ ಇಲ್ಲೇ ನಾನು ಸೇರಿಸ್ಕೊಳ್ತೀನಿ. ಅದ್ರ ಜೊತೆಗೆ ನಮಗೆ ಖಾರಕ್ಕೆ ನೋಡಿಕೊಂಡು ಹಸಿ ಮೆಣಸನ್ನು ಹಾಕ್ಕೋಬೇಕಾಗ್ತೈತಿ. ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಬಟ್ಲದಷ್ಟು ಪುಟಾಣಿ, ಅಂದರೆ 1-2-3 ಸ್ಪೂನಷ್ಟು ಪುಟಾಣಿ ಅಥವಾ ಹುರುಗಡ್ಲೆನ ಸೇರಿಸ್ಕೊಂಡೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ವಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಟೇಸ್ಟು ಮತ್ತು ಜೀರ್ಣ ಚಲೋ ಆಗ್ತೈತೆ ಅಂತ ಸ್ವಲ್ಪ ಹಾಕ್ಕೊಳ್ಳೋದು ಜೀರಿಗೆನ. ಹಾಕ್ಕೊಂಡಾದ ನಂತರ ಒಂದಿಷ್ಟು ಕೊತ್ತಂಬರಿದು ಕಡ್ಡಿ ಇತ್ತು ರೀ ನನ್ನ ಹತ್ರ, ಅದು ಎಳೆ ಕಡ್ಡಿ ತೆಗೆದಿಟ್ಟಿರ್ತೀನಿ. ಅದನ್ನು ಹಾಕ್ಕೊಂಡು ಈಗ ಸಣ್ಣಗೆ ರುಬ್ಕೊಂಡು ಬಂದರೆ ಮಸ್ತಾದ ಚಟ್ನಿ ರೆಡಿ ನೋಡ್ರಿ. ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡೋಣಂತ ಅದಕ್ಕೋಸ್ಕರ ಮೊದಲಿಗೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಂಥ
ಚಟ್ನಿನ. ನಂತರದಲ್ಲಿ ಇದಕ್ಕೆ ಸಿಂಪಲ್ ಆದ ಒಂದು ಒಗ್ಗರಣೆ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತೈತೆ ಅಂತ ಹೇಳಿ ಅದಕ್ಕೋಸ್ಕರ ಒಂದು ಒಗ್ಗರಣೆ. ಏನಿಲ್ಲ, ಎಣ್ಣೆನ ಚಲೋ ತಂಗ ಬಿಸಿ ಮಾಡಿ, ಬಿಸಿಯಾದ ಎಣ್ಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಕರಿಬೇವು ಎಲ್ಲನೂ ಹಾಕಿ ಅದೆಲ್ಲ ಚಿಟಪಟ ಆದಮೇಲೆ ಸ್ವಲ್ಪ ಹಿಂಗೆ ಹಾಕಿ ಎಲ್ಲ ಒಗ್ಗರಣೆ ರೆಡಿ ಆದಮೇಲೆ ಏನೈತಿ ನಾವು ಮಾಡಿಟ್ಟಂತಹ ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಮಸ್ತಾದ ಹುರ್ಗಡ್ಲೆ ಕೊಬ್ಬರಿ ಚಟ್ನಿ ರೆಡಿ ನೋಡ್ರಿ. ಬರ್ರಿ ಹಂಗಂದ್ರೆ ತಡ ಮಾಡೋದು ಬೇಡ, ಚಟ್ನಿ ಅಂತೂ ರೆಡಿ ಆಗೈತಿ. ಇನ್ನು ಎಣ್ಣೆನೂ ಕಾಸಕ್ಕಿಟ್ಟೀನಿ, ಬಿಸಿ ಬಿಸಿಯಾದ ಮೈಸೂರು ಬಜ್ಜಿ ಮಾಡೇ ಬಿಡೋಣಂತ. ಮತ್ತೊಂದು ಸರಿ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಕಾದ ಎಣ್ಣೆಗೆ ನಾವು ಇದನ್ನು ಸ್ವಲ್ಪ ಹಿಟ್ಟು ತೊಗೊಂಡು ಹಾಕಿ ರೌಂಡಾಗೆ ಬಿಡೋಣ್ರಿ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಟ್ಟನ್ನು ತೊಗೊಳ್ಳೋಣ ನೋಡ್ರಿ. ಈ ರೀತಿಯಾಗಿ ಕೈಲೇ ಬಿಡೋಣಂತ. ಇಲ್ಲಾಂದ್ರೆ ನೀವು ತೋರಿಸ್ತಾ ಇದೆ ನೋಡ್ರಿ, ಆ ಥರನೂ ಬಿಡ್ಬೋದು. ಇನ್ನೂ ಶೇಪ್ ಚೆನ್ನಾಗಿ ರೌಂಡಾಗೆ ಬರ್ತಾವೆ. ಮತ್ತು ಸ್ವಲ್ಪ ಹಿಟ್ಟು ಹಾಕ್ರಿ, ಯಾಕಂದರೆ ಇವು ಉಬ್ಬುತ್ತಾವೆ, ಡಬಲ್ ಸೈಜ್ ಆಗ್ತಾವೆ. ಅದಕ್ಕೋಸ್ಕರ ನೋಡ್ತಾ ಇದ್ದಾರಲ್ಲ, ಈ ರೀತಿ ಒಂದು ಸಲ ಚಲೋ ತಂಗೆ ಎಣ್ಣೆ ಕಾದಿರ್ತೈತಲ್ಲ ಆವಾಗ ಬಿಡ್ರಿ. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು ಈ ರೀತಿ ನೋಡ್ರಿ ರೌಂಡ್ ಮಾಡಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಾಂದ್ರೆ ಇವು ಹೊಳ್ಳಂಗಿಲ್ಲ ರೀ, ರೌಂಡಾಗಿ ಬಿಟ್ಟಿರ್ತೀವಲ್ಲ, ಸೊ ಹೊಳ್ಳಂಗಿಲ್ಲ. ಈ ಥರ ತಿರುಗಿಸಿದಾಗ ಎಲ್ಲ ಕಡೆ ಚೆನ್ನಾಗಿ ಒಂದೇ ಕಲರ್ ಬರ್ತಾವೆ ಮತ್ತು ಒಳಗನ್ನು ಚೆನ್ನಾಗಿ ಫ್ರೈ ಆಗ್ತಾವೆ ಅಂತ ಹೇಳಿ. ಇವು ಹೆಂಗಂದ್ರೆ ಮಸ್ತಾಗಿ ಕ್ರಿಸ್ಪಿ ಇರ್ತಾವೆ ರೀ, ಹೊರಗಡೆ ಒಳಗಡೆ ಸಖತ್ ಸಾಫ್ಟ್ ಟೇಸ್ಟಿ ಸ್ಪಾಂಜಿಯಾಗಿ ಬರ್ತಾವ್ರಿ. ನೋಡಿದ್ರಲ್ಲ, ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ನೀವು ಕೂಡ ಟ್ರೈ ಮಾಡಿರಿ ನೋಡಿರಿ. ನಾನಂತೂ ಒಂದು ಸೆಟ್ ಮೈಸೂರು ಬಜ್ಜಿನ ಮಾಡಿ ತೆಗೆದೆ. ಇದಕ್ಕೀಗ ಮಾಡಿದಂಥ ಫ್ರೆಶ್ ಆದ ಕೊಬ್ಬರಿ ಪುಟಾಣಿ ಚಟ್ನಿನ ಹಾಕ್ಕೊಂಡು ಟೇಸ್ಟಿಯಾಗಿ ತಿನ್ನೋಣಂತ ಸ್ನೇಹಿತರೆ. ಒಂದು ನಿಮ್ಗೆ ಇದನ್ನು ಮಾಡಿ ತೋರಿಸ್ತೀನಿ. ಸಿಕ್ಕಾಪಟ್ಟಿ ಗರಂ ಐತಿ, ಬಿಸಿ ಅದ ನೋಡ್ರಿ. ನೋಡ್ತಾ ಇದ್ರಲ್ಲ, ಒಳಗಡೆಯಿಂದ ಎಷ್ಟು ಸ್ಪಾಂಜಾಗಿ ಸಖತ್ತಾಗಿ ನೋಡ್ರಿ ಹೆಂಗೆ ಬಂದಾವ ಅಂಥೇಳಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ. ಖಂಡಿತವಾಗ್ಲೂ ಟ್ರೈ ಮಾಡಿರಿ ಸ್ನೇಹಿತರೆ. ತನು ಪುಟಾಣಿ ಬಂದಾಳ್ರಿ, ಎಷ್ಟು ದಿನದ ಮೇಲೆ ಬಂದಾಳ. ಗುಂಡಮ್ಮ ಸ್ಕೂಲಿಗೆ ಹೊಂಟೈತ್ರಿ ಈಗ. ಗುಂಡಿಯ ಕಾವೇರಿನೂ ಬಿಟ್ಲ, ಇಲ್ಲಿ ಬಂದಾಳ ಚಿನ್ನು. ಅವರಿಗೆ ಯಾರು ಬ್ಯಾಡ್ರಿ, ಬರೀ ಮೊಬೈಲ್ ಬೇಕು. ಇವ್ರದ ಆಕಿನೂ ಕಲಿಯಾಕತ್ತಾಳ ಈಗ ನೋಡ್ರಿ. ಇಲ್ಲಿ ಹಿಡ್ಕೊಂಡು ಕುಂತಾಳ ಫೋನ್. ಮಂದಿ ಬೇಡ, ಮಕ್ಕಳು ಬೇಡ, ಬರೇ ಫೋನ್. ತನೋ ಅಲ್ಲರಿಂದ ಶಾವಣಕಿ ಅವ್ರು ಬರ್ರಿ. ಇವ್ರು ಆಶಾ ಅವ್ರ ನನಗೆ ಕಾರ್ನಾಗ ಗುರ್ಸಿಗ್ಲಿಲ್ಲ ನೋಡ್ರಿ. ಬರ್ರಿ, ಆರಾಮ್. ನೀವು ಆರಾಮದಿರಿ? ಸುರೇಶ್ ಅನ್ನವ ಹೇ ಮಾತಾಡ್ಬೇಕ. ಸ್ನೇಹಿತರೆ, ಶ್ವೇತಾ ಬಂದ್ಲ ನೋಡಿದ್ರಿ ನೀವು. ಬುತ್ತರೊಟ್ಟಿ ತೊಗೊಂಡು ಬಂತಿದ್ಲು. ಯಾವ ಬುತ್ತರೊಟ್ಟಿಪ್ಪ ಅಂತಂದ್ರೆ, ಇವತ್ತು ನವೀನನ ಹೆಂಡತಿ ಮನೆಗೆ ಬಂದ್ಲರಿ. ಅಂದ್ರೆ ಮನೆ ತುಂಬಿಸ್ಕೊಳ್ಳೋದು ಆಯ್ತು ರೀ ಇವತ್ತು ಶಾಸ್ತ್ರ. ಹೀಗಾಗಿ ಬುತ್ತರೊಟ್ಟಿ ತೊಗೊಂಡು ಬಂದಿರ್ತಾರೆ ರೀ ಹೊಸದಾಗಿ. ಅಂದ್ರೆ ಫಸ್ಟ್ ಟೈಮ್ ಮದುಮಗಳ ಗಂಡನ ಮನೆಗೆ ಬರುವಾಗ ಈ ರೀತಿ ನಮ್ಮ ಕಡೆ ಪದ್ಧತಿ. ರೊಟ್ಟಿ, ಚಪಾತಿ, ನಾನಾ ಥರದ ಪಲ್ಯಗಳು, ಸ್ವೀಟು ಮಾಡಿ ಬುತ್ತಿ ಮಾಡಿ ಕಟ್ಟಿರ್ತಾರೆ ತವ್ರ ಮನೆಯವರು. ಅದನ್ನು ಗಂಡನ ಮನೆಗೆ ತೊಗೊಂಡು ಬರಬೇಕಾಗ್ತೈತಿ. ಮತ್ತು ಬರುವಾಗ ಮದುಮಗಳಿಗೆ ಅಂದ್ರೆ ಹುಡುಗಿಗೆ ಉಡಕ್ಕಿ ಕೂಡ ಹಾಕಿಸುವಂಥ ಒಂದು ಪದ್ಧತಿ. ಉಡಿ ಕೂಡ ತೊಗೊಂಡು ಗಂಡನ ಮನೆಗೆ ಫಸ್ಟ್ ಟೈಮ್ ಬಂದ್ಲು ನೋಡ್ರಿ. ಆಮೇಲೆ ಏನೈತಿ, ಇಲ್ಲೇ ಅವಳಿಗೆ ದೃಷ್ಟಿಯನ್ನು ತೆಗಿತಾ ಇದ್ದಾರೆ. ಆರತಿ ಮಾಡಿ, ಕುಂಕುಮದ ಆರತಿ ಮಾಡಿ ದೃಷ್ಟಿ ತೆಗೆದಾದ ನಂತರ ಮನೆ ತುಂಬಿಸ್ಕೊಂತ ಒಂದು ಶಾಸ್ತ್ರ. ನೋಡ್ತಾ ಇದ್ದರೆ ಶೇರು, ಅಕ್ಕಿ, ಬೆಲ್ಲ ಎಲ್ಲ ಇಟ್ಟು ಮದುಮಗಳ ಕೈಲೇ ಬಲಗಾಲಿಂದ ಅದನ್ನು ಒದ್ದು ಒಳಗಡೆ ಬರೋದಿರ್ತೈತೆ ರೀ. ಈ ರೀತಿಯಾದ ಒಂದು ಸಂಪ್ರದಾಯ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತಿ. ಬಟ್ ನಮ್ಮ ಕಡೆ ಯಾವ ರೀತಿ ಐತಿ ಅದನ್ನು ತೋರ್ಸಾಕತ್ತೀನಿ ನೋಡ್ರಿ. ಮತ್ತು ಏನು ಬುತ್ತರೊಟ್ಟಿ ತೊಗೊಂಡು ಬಂದಿರ್ತಾರೆ ಅದನ್ನು ತಂದ ತಕ್ಷಣ ಪೂಜೆ ಮಾಡ್ಬೇಕ್ರಿ. ಹಾಗೇನೆ ಅದನ್ನು ಓಪನ್ ಮಾಡೋಕ್ಕೆ ಬರೋಂಗಿಲ್ಲ. ಇದೊಂದು ಸಂಪ್ರದಾಯ ರೀ. ಏನು ತಂದಿರ್ತಾರೆ ಪ್ರತಿಯೊಂದನ್ನು ವಿಭೂತಿ, ಕುಂಕುಮ, ಅರಿಶಿನ ಹಚ್ಚಿ ಪೂಜೆನ ಮಾಡುವಂಥದ್ದು. ಪೂಜೆ ಮಾಡಿ ಆದ ನಂತರ ಅದನ್ನು ನಾವು ಈ ರೀತಿಯಾಗಿ ಒಂದು ರೊಟ್ಟಿ, ಚಪಾತಿ, ಮತ್ತು ಎಷ್ಟು ಥರ ಪಲ್ಯ ತಂದಿರ್ತಾರೆ ಅದನ್ನು, ಎಷ್ಟು ಥರ ಚಟ್ನಿ ಪುಡಿ ತಂದಿರ್ತಾರೆ ಅದನ್ನು, ಮತ್ತು ಏನು ಸ್ವೀಟ್ ತಂದಿರ್ತಾರೆ ಅದನ್ನು ಈ ರೀತಿಯಾಗಿ ಹಂಚ್ತಾರೆ ರೀ. ಅಂದ್ರೆ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಒಂದು ಫಸ್ಟ್ ಏನೈತೆ ದೇವ್ರ ಜಗಲಿಗೆ ನೈವೇದ್ಯ ಮಾಡಿ ಆದ ನಂತರ ಇದನ್ನು ಸಾಕಷ್ಟು ರೀತಿ ಈ ರೀತಿ ತಯಾರಿಸಿ ಅಕ್ಕಪಕ್ಕ ಯಾರೆಲ್ಲ ಇರ್ತಾರೆ ಎಲ್ಲರಿಗೂ ಇದನ್ನು ಹಂಚಬೇಕಾಗ್ತದೆ. ಇದೊಂದು ಪದ್ಧತಿ ನಮ್ಮ ಕಡೆ ಸಂಪ್ರದಾಯ ಅನ್ಬೋದ್ರಿ. ಈಗ ಇದನ್ನೆಲ್ಲ ರೆಡಿ ಮಾಡಿ ಹಂಚ್ತಾರೆ ರೀ. ನಾ ಹೇಳಿದಾಗೆ ಮೊದಲನೇದ್ದು ನೋಡ್ರಿ ದೇವರಿಗೆ ನೈವೇದ್ಯ. ಹಾಗೆ ಮದುಮಗಳು ತಂದಂತಹ ಉಡಿ ಕೂಡ ದೇವ್ರ ಜಗಲಿಗೆ ಇಟ್ಟು ದೀಪ ಹಚ್ಚಿರ್ತಾಳ್ರಿ ಮದುಮಗಳನ್ನ
ಬಂದ ತಕ್ಷಣ. ಆಮೇಲೆ ಏನೈತಿ ಎಲ್ಲ ಏನು ತೊಗೊಂಬಂದಿರ್ತಾರೆ ಅದನ್ನು ಫಿಲ್ ಮಾಡಿರ್ತಾರೆ ಬುತ್ತ ರೊಟ್ಟಿನ ಎಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಹಂಚೋದಿರ್ತೈತಿ. ಸೊ ಹೀಗಾಗಿ ನಮ್ಮ ಮನೆಗೂ ತೊಗೊಂಡು ಬಂದಿದ್ದಾರೆ ರೀ ಶ್ವೇತಾ ಅವರು. ಆಮೇಲೆ ಅವ್ರಿಗೆ ಮೊದಲು ಅವ್ರು ಬಾಡಿಗೆ ಇದ್ರಲ್ಲ ಅಲ್ಲಿ ನೇಬರ್ ರೀ ಆಶಾ ಅವ್ರು ಅಂಥೇಳಿ ಅವರು ಕೂಡ ಬಂದಿದ್ರು. ಕೊಡ್ರಿ ತಿನ್ನೋಗ ಶ್ವೇತಕ್ಕನ ಪಾಲಿಂದ ಐತೆ ಹೋಗೋದು. ಫೋನ್ನಾಗ ಹೇಳಿದ್ದೆ ಚಲೋ ಆತ. ನಾವು ಎಷ್ಟು ಅಧಿಕ ಮಾಸ ಹೋಗೇವಿ, ಇಷ್ಟು ರಶ್ ಯಾವಾಗೂ ಇಲ್ಲಿ ಬಿಡ್ರಿ. ಆರಾಮ್ ದರ್ಶನ ಆಗೈತೆ. ಎಲ್ಲಾ ಕಡೆಯಿಂದನೂ ಇದ್ರು ಜನ. ಎಷ್ಟು ಕ್ಯೂ ಅಕ್ಕ? 2 ಕಿಲೋಮೀಟರ್. ನಾವು ಉಗಾದಿಗೆ ಹೋಗಿದ್ದು ರೀ. ಉಗಾದಿ ದಿವಸ ಹೋಗಿದ್ದು ನಾವು ಈ ಕರ್ನಾಟಕ ಎಲ್ಲ ಶಿರ್ಸಿ, ಶೃಂಗೇರಿ, ಮುರುಡೇಶ್ವರ, ಗೋಕರ್ಣ ಇವೆಲ್ಲ ಹಾವೇರಿ, ಆಮೇಲೆ ಜೋಗ್ ಫಾಲ್ಸ್, ಇವೆಲ್ಲ ಲೆಕ್ಕ ಇಲ್ದಷ್ಟು ಸರಿ ಹೋಗಿವಿ. ಇವ್ರು ಹೇಳಿದ್ರಲ್ಲ ಇದೊಂದು ಹೋಗಿಲ್ಲ ಅಷ್ಟೇ. ವಡಂಬೈಲ್ ಪದ್ಮಾವತಿ ಅದು ಈಗ ಫೇಮಸ್ ಆಗೈತಿ. ನಮ್ಗೆ ಹೋಗಕ್ ಆಗಿಲ್ಲ. ವಡಂಬೈಲ್ ಪದ್ಮಾವತಿ ನನ್ನ ಮಗಳ ಮುಂಚೆ ನಾನು ಅಲ್ಲಿ ಹೋಗಿ ಬಂದ್ಕನ ಹಿಂಗಾಗಿ ನಂಗೆ ಇದು ಹರಿಕಿತ್ರಿ. ನಾನ್ ಎಡ್ಕಿದ್ದಾಗ ಹೋಗಿ ಬಂದಿದ್ರಿ ಇವೆಲ್ಲ. ಆಮೇಲೆ ಇವ್ರು ಒಂದ್ಸಲ ಕಾರ್ ತಗೊಂಡ್ಬರ್ತಾರೆ. ಈಗ ಬಳೆ ಪದ್ಮಾವತಿ ಬಾಳ ಫೇಮಸ್ ಅದಾಗಿದ್ದಿಲ್ಲ ನಿನಗ. ಮುಂಚೆ ಇದಕ್ ನಮ್ ಎಡ್ಕಿದಾಗ ನಮ್ ಬಸ್ ಕ್ರಾಸ್ ಇರ್ಬಿಟ್ರೆ ನಮ್ ಕಾಲ್ ಕರ್ನಾಟಕ ಎಲ್ಲ ಇದ್ವ್ರೆ. ಈಗ ಏನೈತಿ ಇದು ನಮ್ಮಲ್ಲಿ ಇವ್ರು ಕಾರ್ ತಗೊಂಡ್ಬರ್ಕ ನಾವ್ ಎಲ್ಲಿ ಹೋಗಿಲ್ಲ. ನಾವ್ ಅಷ್ಟ ಅಂತ ನನ್ ಮಗಳ ನಾನ ಇವ್ರು ಅಷ್ಟ ಹೋಗಿದ್ವಿ ರೀ. ನಾನ ಸಿರ್ಸಿ, ಉಡನ್ಬಲ್ ಪದ್ಮಾವತಿ, ಆಮೇಲೆ ಮುರುಡೇಶ್ವರ, ಗೋಕರ್ಣ, ಇಡಗುಂಜಿ ಗಣೇಶ ಮುಗಿಸೋದ ನಾವ್ ಅಷ್ಟ ಬಿಡೋ ಮುಂದೆ ಏನ್ ಹೋಗುದು ಅಂತ ಹೇಳಿ ವಾಪಸ್ ರಿಟರ್ನ್ ಆದ್ರಿ. ಈ ಸಲ ನಮ್ಮಣ್ಣ ನಮ್ಮ ಹಿಂಗಾಗಿ ನಾವ್ ಮುಂದೆ ಕುತ್ಕೊಂಡ ಇಲ್ಲಿ ಹರಕಿತ್ರಿ ಫಸ್ಟ್. ಆಮೇಲೆ ಶೃಂಗೇರಿ ಒಳಗೆ ಅಕ್ಷರಾಭ್ಯಾಸ ಮಾಡಿಸಿದ. ಹೌದಾ, ಭಾಳ ಬೆಸ್ಟ್ ಇದು, ಭಾಳ ಬೆಸ್ಟ್ ಆತ. ನಾವ್ ಇಲ್ಲೇ ಇದ್ರಾಗ ಮಾಡ್ಸಿದ್ಬೇಕಿದ. ಶಂಕರ ಮಠ ಐತಲ್ರಿ, ಶೃಂಗೇರಿ ಪೀಠ ಐತಲ್ಲ ಇಲ್ಲಿ ಶೆಟ್ಟರ್ ಕಾಲನಿ ಒಳಗ್ ಶಂಕರಾಚಾರ್ಯ ಮಠ ಐತ್ರಿ. ನಾವ್ ಅಲ್ಲಿ ಮಾಡ್ಸಿದ್ವಿ. ಅಲ್ಲೇ ಇದು ಪೀಠ ರೀ, ಅದು ಶೃಂಗೇರಿ ಪೀಠನ ಅದು. ಆದ್ರ ಅಲ್ಲೇ ಮಾಡ್ಸಿದಂತೂ ಇನ್ನೂ ಬಾಳ ಚಲೋ. ಶಾರದಾಂಬೆ ಚಲೋ. ಎಕ್ಸಾಮ್ ಹೋಗ್ದು ನನ್ ಮಗುದು ಇಲ್ಲಿ ಬಳಿ ಪದ್ಮಾವತಿಗೆ ಹಂಗಕ್ಕಿ ಬಾಳ ಇದಿಂದಾಳ ಅಂತ ಹೇಳಿ ನನಗೆ ಹೋಗುದಾಗಿಲ್ಲ ಇದ್ದೀವಿ. ಈಗ ಹರಕಿನ ತೋರಿಸಂಗತ್ತ ಬಳಿ ಮುಂದೆ ಶೃಂಗೇರಿ ಹೋಗಿ ಅಕ್ಕಿಗೆಲ್ಲ ಬಳಿದನಲ್ಲ ಹರಕಿ. ಸೋಶಿಯಲ್ ಮೀಡಿಯಾ ಆದ್ಮೇಲೆ ಜಾಸ್ತಿ ಪಬ್ಲಿಕ್ ಎಷ್ಟ್ ಇದ್ ಮಾಡ್ತೀರಿ ಹಂಗ ಇದ್ ಮಾಡ್ರಿ ಅಂದ್ರ ಬೇಕಾರ. ಗಾಡಿ ಬಂದೈತಿ, ನಾವ್ ಇಷ್ಟು ಗೋಧಿ ಜೋಳದ ಚೀಲ ತಂದ್ರ ಜಗಳ ಆಡಿದ್ಲು ಗೊತ್ತಕ್ಕಿ. ಎದ್ರ ಸಂಬಂಧ ಕವನ ತರ್ತೀರ? ಅಲ್ಲ, 2 ಮನಿಕ್ಕಿಂತ ಈ ಮನಿ ಸಂಪೈತ್ ಬಾ. ಆಶಾ ಅವ್ರನ್ನ ನಾವು ಅರ್ಣಕ್ಕರ್ ಮನೆಗೆ ಹೋದಾಗ ಭೇಟಿ ಆಗ್ತಿದ್ವಿ. ಏನು ಮೊದಲು ಅವ್ರು ರೆಂಟಿಗಿದ್ರಲ್ರಿ ಅಲ್ಲೇ. ಈಗಂತೂ ಭಾಳ ದಿವಸ ಆಯ್ತು, ಯಾಕಂದ್ರೆ ಅಕ್ಕಾರ ಮನೆ ಚೇಂಜ್ ಮಾಡ್ಯಾರ. ಹಿಂಗಾಗಿ ಭಾಳ ದಿನಕ್ಕೆ ಭೇಟಿ ಆಗಿದ್ರಿ ಇವರು. ಮತ್ತು ಸಾಕಷ್ಟು ಅವರು ಈಗ ವೆಕೇಷನ್ ಒಳಗೆಲ್ಲ ಪ್ರಯಾಣ ಮಾಡಿ ಬಂದಿದ್ರಂತೆ ಟ್ರಿಪ್. ಅದನ್ನು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡ್ರು, ನಮ್ಮದು ಹೇಳ್ಕೊಂಡ್ವಿ. ಸಾಕಷ್ಟು ಮಾತಾದ್ವು ಅಂತ ಹೇಳಿ. ಆಮೇಲೆ ಮೈಸೂರು ಬಜ್ಜಿ ಮಾಡಿದ್ನಲ್ರಿ, ಸೊ ಇಬ್ಬರಿಗೆ ಅವ್ರಿಗೆ ಹಾಯ್ಕೊಟ್ಟಿದೆ. ತುಂಬ ಅಂದ್ರೆ ತುಂಬಾ ಇಷ್ಟಪಟ್ರು, ಭಾಳ ಅಂದ್ರೆ ಭಾಳ ಇಷ್ಟಪಟ್ರು. ಮಸ್ತ್ ಆಗ್ಯಾವ ಅಂಥೇಳಿ. ಆಮೇಲೆ ಏನೈತಿ ಅವ್ರದ್ದು ಒಂಚೂರು ಪರ್ಸ್ನಲ್ ಏನೆಲ್ಲ ಹೇಳ್ಕೊಳತ್ತಿದ್ರು. ಇರ್ತದಲ್ರಿ, ಎಲ್ಲರದು ಇರತೈತಿ. ಸೊ ಅದನ್ನು ಮಾತಾಡಕತ್ತಿದ್ವಿ. ಇಲ್ಲೇ ಏನು ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಏನೈತಿ ಅವ್ರಿಗೆ 2 ಹೆಣ್ಮಕ್ಳು ರೀ, ಸಣ್ಣವ್ರು ಇದ್ದಾರೆ, ಇನ್ನೂ ಪುಟಾಣಿ ಇದ್ದಾರೆ. ಒಬ್ಬಕ್ಕಿ ಸ್ಕೂಲಿಗೆ ಹೋಗ್ತಾಳೆ, ಇನ್ನೊಬ್ಬಕ್ಕಿನ್ನ ಸಣ್ಣಕ್ಕಿದ್ದಾಳೆ, ನರ್ಸರಿ ಕೂಡ ಹೋಗಂಗಿಲ್ಲ. ಸೊ ಅದನ್ನು ಎಲ್ಲ ಮಾತಾಡ್ಕೊಕತ್ತಿದ್ವಿ. ಮತ್ತು ಇದರಿಂದ ನಮ್ಮ ಮನೆ ವಾತಾವರಣದ ಬಗ್ಗೆನೂ ಹೇಳಾಕತ್ತಿದ್ರು. ಚೆನ್ನಾಗೈತಿ, ಮಸ್ತ್ ಐತಿ, ಗಾಳಿ ಮಸ್ತ್ ಬರ್ತೈತಿ. ಸೊ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಬಂದವರು. ತುಂಬಾ ಖುಷಿ ಆಗ್ತೈತಿ ಕೇಳಿ. ಇಷ್ಟೆಲ್ಲ ಆದಮೇಲೆ ಬರ್ರಿ ನಮ್ಮ ಮನೆಗೆ ಬರ್ರಿ, ನಾವು ಮನೆ ಚೇಂಜ್ ಮಾಡೀವಿ. ಈಗ ಇವ್ರು ಬಿಟ್ಟ ಮೇಲೆ ನಾವು ಬಿಟ್ವಿ, ನಾವು ಈಗ ಬೇರೆ ಕಡೆ ಮನೆ ಮಾಡೀವಿ, ಬರ್ರಿ ಶ್ವೇತಾ ಕರ್ಕೊಂಡು ಬಾ ಇವರಿಗೆ ಅಂತದನ್ನ ಹೇಳಕತ್ತಿದ್ರು. ಬರ್ತೀವಿ ತಗೋರಿ ಅಂತಂದೆ. ನಾನಿನ್ನೂ ಫುಲ್ ಅಂದ್ರೆ ಫುಲ್ ಪರ್ಫೆಕ್ಟಾಗಿ ಆರಾಮೂ ಆಗಿರಲಿಲ್ಲ. ನಿಜವಾಗ್ಲೂ ಹಂಗೆ ಆಗಿತ್ತು. ನೋಡ್ತಾ ಇರ್ಬೋದು, ನಾನು ನೋಡಿದ್ರೆ ಇನ್ನೂ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ. ಫುಲ್ ಅಂದ್ರೆ ಫುಲ್ ಆರಾಮಾಗಿರಲಿಲ್ಲ. ಸ್ವಲ್ಪ ಆರಾಮಾಗುತ್ತಲೆ ಅಂದ್ರೆ ಒಂದಿಷ್ಟು ಕೆಲಸಗಳನ್ನ ಮಾಡಿದೆ. ಮತ್ತು ಒಂದು ಸ್ವಲ್ಪ ಮರ ದಿವ್ಸ ಮತ್ತೊಂದು ಸ್ವಲ್ಪ ಆರಾಮ್ ತಪ್ಪಿ ಮತ್ತೆ ರೆಸ್ಟ್ ಮಾಡೋಂಗೆ ಆಯ್ತು ನಂದು. ಅದೇ ರೀತಿ ನಡೆದಿತ್ತು. ಸುರೇಶ ಏನಪ್ಪ ಡ್ಯೂಟಿ ನಿನಗೆ ಬಿದ್ದೈತೇನ?
ಒಳಗ ಬರ್ಲಿಲ್ಲ ಅಲ್ಲಿ ನೀನು ಚಾ ಕುಡಿತಿದ್ದಿ ಏನ ಹೊಸ ಮನೆಗೆ ನಾಳೆ ಬಾರ್ವಾ ಶ್ವೇತಾ ಈಗ ಸೀದಾ ಇಲ್ಲೇ ಬಂದ್ಬಿಡು ಇಲ್ಲಿಂದ ಹೋಗ್ಬಿಡೋಣಂತ